ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ಗೆ. ನನಗೊತ್ತು ತುಂಬ ದಿನ ಆಗಿದೆ. ನಾನು ಹರ್ಷ ತುಂಬ ಜನ ಕೇಳ್ತಾ ಇದ್ರಿ, ಎಲ್ಲಿ ಡಿಸಪಿಯರ್ ಆಗಿಬಿಟ್ಟಿದ್ದೀರಾ, ಎಲ್ಲಿ ಗಾಯಬ್ ಆಗಿಬಿಟ್ಟಿದ್ದೀರಾ ಅಂತ. ಬಟ್ ಇಬ್ರಿಗೂ ತುಂಬ ಕೆಲಸ ಆಯಿತು, ಹಾಗಾಗಿ ಏನೂ ವಿಡಿಯೋ ಮಾಡಿ ಹಾಕ್ಲಿಕ್ಕಾಗಲಿಲ್ಲ. ನಾವು ಕಾರ್ತಿಕ್ ಮಾಸ ಶುರುವಾದ ದಿನದ ಫಸ್ಟ್ ಸೋಮವಾರನೇ ಹೋಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಹರ್ಷು ಬ್ಯುಸಿ ಇದ್ದ, ನಾನು ಬ್ಯುಸಿ ಇದ್ವಿ. ಸೊ ಆ ಕಾರಣದಿಂದ ಮಾಡೋಕ್ಕಾಗಲಿಲ್ಲ. ನೋಡಿ, ಈ ಕಾರ್ತಿಕ್ ಮಾಸ ನಮ್ಮ ಹಿಂದೂಗಳಿಗೆ ತುಂಬ ಒಂದು ಪವಿತ್ರವಾದ ತಿಂಗಳಂತಲೇ ಹೇಳ್ಬೋದು. ನಮ್ಮ ನಾರ್ತ್ ಇಂಡಿಯಲ್ಲಿ ಬೇರೆ ಟೈಮಿಂಗ್ಸ್ ಇದೆ, ನಮ್ಮ ಸೌತ್ಗೂ ನಾರ್ತ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ನಮ್ಮ ಪಂಚಾಂಗ ಪ್ರಕಾರ ನಮ್ಮ ಅಮಾವಾಸ್ಯೆ ಮುಗ್ದಿದ್ದು ನೆಕ್ಸ್ಟ್ ದಿನ ನಾವು ಕಾರ್ತಿಕ್ ಮಾಸ ಶುರು ಮಾಡ್ತೀವಿ. ಹಾಗೆ ಅಮಾವಾಸ್ಯೆ ಯಾವತ್ತು ಎಂಡ್ ಆಗುತ್ತೋ ಅವತ್ತು ಕಾರ್ತಿಕ್ ಮಾಸ ಮುಗೀತು ಅಂತ ನಮ್ಮ ಕಡೆ ಕನ್ಸಿಡರ್ ಮಾಡ್ತೀವಿ. ಬಟ್ ನಾರ್ತ್ ಇಂಡಿಯಲ್ಲಿ ಬೇರೆ ಥರನೇ ಆಚರಿಸ್ತಾರೆ. ಹಾಗೆ ಈ ಕಾರ್ತಿಕ್ ಮಾಸದ ವಿಶೇಷ ಏನಂದರೆ, ಈ ಮಾಸದಲ್ಲಿ, ಈ ತಿಂಗಳಲ್ಲಿ ನಾವು ಶಿವನನ್ನು ನಮ್ಗೆ ಏನೇ ಆಸೆ ನಮ್ಮದು ಅಥವಾ ನಮ್ಮ ಲೈಫಲ್ಲಿ ಏನೇ ತೊಂದರೆಗಳಿದ್ದೇನೋ ನಾವು ಶಿವನ ಹತ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಆಸೆಗಳನ್ನ ಈಡೇರಿಸ್ತಾನಂತ ಒಂದು ನಂಬಿಕೆ ಇದೆ ಅವತ್ತಿಂದ. ಹಾಗೆ ಇನ್ನೊಂದು, ಈ ಮಾಸದಲ್ಲಿ ಅಂದರೆ ಈ ತಿಂಗಳಲ್ಲಿ ತುಂಬ ಜನ ಕಾರ್ತಿಕ್ ಸೋಮವಾರ ಅಂತೂ ತುಂಬ ಪವಿತ್ರವಾದ ದಿನನ ಅಂತ ಕರೀತಾರೆ. ಈ ದಿನ ಈ ಮಂತಲ್ಲಿ, ಈ ತಿಂಗಳಲ್ಲಿ ಸೋಮವಾರಗಳು ಶಿವನಿಗೆ ತುಂಬ ಪ್ರಿಯವಾದ ದಿನ ಅಂತೆ. ಹಲವಾರು ಜನ ಈ ಕಾರ್ತಿಕ್ ಸೋಮವಾರಗಳ ದಿನ ಕಾರ್ತಿಕ್ ಅಂದರೆ ಶಿವನ ವ್ರತ, ಸೋಮವಾರದ ವ್ರತ ಅಥವಾ ಕಾರ್ತಿಕ ವ್ರತ, ಬೇರೆ ಬೇರೆ ಹೆಸರುಗಳಲ್ಲಿ ಅಥವಾ ಏನು ವ್ರತ ಮಾಡ್ತಾರೆ ಆ ಸೋಮವಾರದ ದಿನ ತುಂಬ ಒಳ್ಳೆಯದಂತೆ. ಕೆಲವರು ಉಪವಾಸ ಇದ್ದು ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಕೆಲವರು ಮಾತಾಡಲ್ಲ. ಎಷ್ಟೊಂದು ಜನ ಅವತ್ತು ಮೌನ ಆಚರಣೆ ಮಾಡೋದನ್ನು ನೋಡಿದ್ದೀನಿ. ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಆದಮೇಲೆ ಅವರು ವ್ರತನ ಕಂಪ್ಲೀಟ್ ಮಾಡಿ ಆಮೇಲೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದು ನೋಡಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಆಚರಣೆ ಮಾಡ್ತಾರೆ. ಹಾಗೆ ಈ ತಿಂಗಳಲ್ಲಿ ತುಂಬ ಜನ ಶಿವನ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನ ಆವರಣದಲ್ಲಿ ದೀಪವನ್ನು ಹಚ್ಚೋದು ನಾನು ನೋಡಿದ್ದೀನಿ. ನೋಡಿ, ಇದು ಒಂದು ದೀಪನ ಏನಕ್ಕೆ ಹಚ್ತಾರಂದರೆ, ಈ ಕಾರ್ತಿಕ್ ಸೋಮವಾರ ದಿನ ನಮ್ಮ ಬಾಳಲ್ಲಿ ಏನೇ ಕತ್ಲು ತುಂಬಿರಲಿ, ಆ ಕತ್ಲನ್ನ ತೆಗ್ದು ನಮ್ಮ ಜೀವನದಲ್ಲಿ ಬೆಳಕನ್ನು ತುಂಬಿಸೋ ಶಕ್ತಿ ಆ ಶಿವನಲ್ಲಿದೆ. ಸೊ ನೀವು 1 ದೀಪ ಆದರೂ ಹಚ್ಬೋದು, ಕೆಲವರು 3 ದೀಪ ಹಚ್ತಾರೆ, ಕೆಲವರು 5 ದೀಪ, ಕೆಲವರು 2 ಬೆಲ್ಲದ ದೀಪ ಹಚ್ತಾರೆ. ಅದು ಅವ್ರಿಗಿಷ್ಟ, ಅವ್ರ ಕೈಯಲ್ಲಿ ಏನಾಗುತ್ತೋ ಅದನ್ನು ಹೋಗಿ ಮಾಡಿ ಬನ್ನಿ. ಹಾಗೆ ನೋಡಿ, ಯಾವ ದೇವರು ನೀವು ಇದೇ ಥರ ಮಾಡಬೇಕು, ನೀನು ಉಪವಾಸ ಇದ್ಕೊಂಡೆ ನನಗೆ ಇದು ಮಾಡಬೇಕು ಅಂತ ಎಲ್ಲೂ ಏನೂ ಹೇಳಿಲ್ಲ. ನಿಮ್ಮ ಕೈಯಲ್ಲಿ ಏನೇನಾಗುತ್ತೋ ಬಟ್ ಶ್ರದ್ಧೆಯಿಂದ ಮಾಡಿ, ಅದು ಖಂಡಿತವಾಗ್ಲೂ ಆ ದೇವರು, ಆ ಶಿವ ನಿಮ್ಮೆಲ್ಲ ಆಸೆಗಳನ್ನ ಈಡೇರಿಸ್ತಾನೆ. ಸೊ ಇವತ್ತು ಕೊನೆ ವಾರ ಆಗಿರೋದ್ರಿಂದ ನಾವಿವತ್ತು ನಮ್ಮ ದೇವಸ್ಥಾನದಲ್ಲಿ ದೀಪೋತ್ಸವ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಅಲ್ಲಿಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಸೊ ಬನ್ನಿ. ಹಾಗೆ ಹರ್ಷ ದೇವಸ್ಥಾನಕ್ಕೆ ಹೋಗಲ್ಲ, ಅವನು ಮನೆಯಲ್ಲೇ ದೀಪೋತ್ಸವನ ಆಚರಣೆ ಮಾಡ್ತಾನೆ. ಸೊ 2 ಆಚರಣೆಗಳೂ ಈ ವಿಡಿಯೋಲಿ ನೀವು ನೋಡ್ಬೋದು. ಜಪಾನು ಮಾಡ್ತಾರೆ ಈ ತಿಂಗಳಲ್ಲಿ. ಮೇನ್ ರೀಸನ್ ಏನಕ್ಕಂದರೆ, ನಮ್ಮ ಮನಸ್ಸಿನ ಶಾಂತಿಗೆ ಮತ್ತು ನಮ್ಮ ದೇಹದ ಶುದ್ಧತೆಗೆ ತುಂಬ ಒಂದು ಒಳ್ಳೆಯ ತಿಂಗಳಂತಲೇ ಹೇಳ್ಬೋದು. ಹಾಗೆ ನೀವು ಈ ಕಾರ್ತಿಕ ತಿಂಗಳಲ್ಲಿ ನೀವು ನೋಡಿದರೆ ನಮ್ಮ ಮನೆಗಳಲ್ಲೂ ಪ್ರತಿದಿನ ಆಲ್ಮೋಸ್ಟ್ ನಮ್ಮನೇಲಂತೂ ಪ್ರತಿದಿನ ನಾವು ಸಂಜೆ ಕತ್ಲಾಗ್ತಾ ಇದ್ದಂಗೆ ದೀಪ ಅಂಟಿಸೋದು. ಅಂದರೆ ನಮ್ಮ ಮನೇಲಿ ಏನೇ ಕೆಟ್ಟ ಶಕ್ತಿಗಳಿದ್ರೂ ಅದನ್ನೆಲ್ಲ ಸರ್ವನಾಶ ಮಾಡಿ ಒಂದು ಒಳ್ಳೆ ಶಕ್ತಿ ನಮ್ಮ ಮನೆಗೆ ಬರಲಿ ಅಥವಾ ಎಲ್ಲರೂ ಮನೆಗೆ ಬರಲಿ ಅನ್ನೋದು ಅದು ಒಂದು ನಂಬಿಕೆ. ಪ್ರತಿದಿನ ಈ ಮಾಸದಲ್ಲಿ, ಅಂದರೆ ಎಲ್ಲರಿಗೂ ಆಗೋದಿಲ್ಲ ಅನಿಸುತ್ತೆ, ಯಾರ್ಯಾರ ಕೈಯಲ್ಲಿ ಆಗುತ್ತೋ ಅವರು ಮಾಡ್ತಾರೆ. ನಮ್ಮನೇಲಂತೂ ಮಾಡ್ತೀವಿ, ಹರ್ಷ ಮನೇಲೂ ಮಾಡ್ತಾನೆ ಅವನು. ನಾನು ಹೇಳಿದಾಗ ಅವ್ನು ದೀಪೋತ್ಸವ ಇವತ್ತಂತೂ ಅವ್ನ ಮನೇಲಿ ತುಂಬ ಗ್ರ್ಯಾಂಡು. ಬಟ್ ನಾನು ನಮ್ಮ ದೇವಸ್ಥಾನಕ್ಕೆ ಹೋಗಲಿ.
ಎಲ್ಲರಿಗೂ ನಮ್ಮ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಇನ್ನು ಮುಂದೆ ಕಂಟೆಂಟ್ ಮಾಡಲಿ ಅಂತ ನಿಮಗೂ ಆಸೆ ಇದ್ದರೆ ಪ್ಲೀಸ್ ಬೇಗ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.